am back with one more new video, and today I am going to teach you some vocabularies. As you know, without the knowledge of vocabulary, we cannot speak English in a perfect manner. So that I am going to teach you some vocabularies today. Let me make you understand things in a better way. Let me come in Kannada, guys. Anyhow, I am going to make use of bilingual languages to make you understand the things in a better way. ಕನ್ನಡದಲ್ಲಿ ಹೇಳ್ತೀನಿ ನೋಡಿ. ಇವತ್ತು ನಾವು 5 vocabularies ಕಲಿಯಕ್ಕೆ ಹೋಗ್ತಾ ಇದ್ದೀವಿ. ಸೊ ವಿದೌಟ್ ಎನಿ ಫರ್ದರ್ ಅಡು ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಗೈಸ್. ನಮ್ಮ ಮೊದಲ vocabulary ಏನಿದೆ ಅಂತಂದ್ರೆ ಬಿಕ್ಕರ್. ಬಿಕ್ಕರ್, ವಾಟ್ ಡಸ್ ದ ಮೀನ್ ಆಫ್ ಬಿಕ್ಕರ್? ಬಿಕ್ಕರ್ ಅಂತಂದ್ರೆ ಏನು? ಅನ್ಇಂಪಾರ್ಟೆಂಟ್ ವಿಷಯದ ಮೇಲೆ ಜಗಳ ಆಡೋದು. ಅನ್ಇಂಪಾರ್ಟೆಂಟ್ ವಿಷಯದ ಮೇಲೆ ಜಗಳ ಆಡೋದು. ಜಗಳ ಆಡೋದು, ಜಗಳ ಮಾಡೋದು ಅನ್ಇಂಪಾರ್ಟೆಂಟ್ ವಿಷಯದ ಮೇಲೆ, ಅದಕ್ಕೆ ಬಿಕ್ಕರ್ ಅನ್ನುತ್ತಾರೆ. ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದಿಸ್ ಥಿಂಗ್ ವಿತ್ ಸಮ್ ಎಕ್ಸಾಂಪಲ್ಸ್ ಗೈಸ್. ದೇ ಆಲ್ವೇಸ್ ಬಿಕ್ಕರ್ ವಿತ್ ಈಚ್ ಅದರ್. ದೇ ಆಲ್ವೇಸ್ ಬಿಕ್ಕರ್ ವಿತ್ ಈಚ್ ಅದರ್. ಅವರು ಯಾವಾಗಲೂ ಅನ್ಇಂಪಾರ್ಟೆಂಟ್ ವಿಷಯದ ಮೇಲೆ ಜಗಳ ಆಡುತ್ತಾರೆ. ಆ ಮ್ಯಾಟರ್ ಇಂಪಾರ್ಟೆಂಟ್ ಇಲ್ಲ, ಅನ್ಇಂಪಾರ್ಟೆಂಟ್ ಇದೆ, ಅದರ ಮೇಲೆ ಜಗಳ ಆಡುತ್ತಾರೆ. ವೇಸ್ಟ್ ವಿಷಯದ ಮೇಲೆ ಜಗಳ ಆಡುತ್ತಾರೆ, ಅದಕ್ಕೆ ಬಿಕ್ಕರ್ ಅನ್ನುತ್ತಾರೆ. ಸುಮ್ನೆ ವೇಸ್ಟ್ ವಿಷಯದ ಮೇಲೆ, ಚಿಕ್ಕ ಚಿಕ್ಕ ವಿಷಯದ ಮೇಲೆ ಜಗಳ ಆಡೋದು, ಅನ್ಇಂಪಾರ್ಟೆಂಟ್ ವಿಷಯದ ಮೇಲೆ, ಅದಕ್ಕೆ ಬಿಕ್ಕರ್ ಅನ್ನುತ್ತಾರೆ. ಐ ಹೋಪ್ ಯು ಅಂಡರ್ಸ್ಟುಡ್. ದಿ ಎಕ್ಸಾಂಪಲ್ ಇಸ್ ಲೈಕ್ ದಿಸ್: ದೇ ಆಲ್ವೇಸ್ ಬಿಕ್ಕರ್ ವಿತ್ ಈಚ್ ಅದರ್. ಅವರು ಯಾವಾಗಲೂ ಚಿಕ್ಕ ಚಿಕ್ಕ ಅನ್ಇಂಪಾರ್ಟೆಂಟ್ ವಿಷಯದ ಮೇಲೆ ಜಗಳ ಆಡುತ್ತಾರೆ. Let us understand our next vocabulary, guys. Dwaddle. Have you ever heard the vocabulary that is dwaddle? Dwaddle. Dwaddle ಅಂದ್ರೆ ಏನು? Dwaddle ಅಂದ್ರೆ fall behind in movement. Fall behind in movement. ಅಂದರೆ ಅರ್ಥ, I'll put it into a context, guys. ನಾವು 5 ಜನ ಇದ್ದೀವಿ, ನಾವು ಕಾಲೇಜ್ಗೆ ಹೋಗ್ತಾ ಇದ್ದೀವಿ, ನಡ್ಕೊಂಡು ಕಾಲೇಜ್ಗೆ ಹೋಗ್ತಾ ಇದ್ದೀವಿ. ಅದರಲ್ಲಿ ಒಬ್ಬ ಫ್ರೆಂಡ್ ತುಂಬಾನೇ ಲೇಜಿ ಇದ್ದಾನೆ, ತುಂಬಾ ಸ್ಲೋ ಆಗಿ ನಡ್ಕೊಂಡು ಬರ್ತಾ ಇದ್ದಾನೆ. ತುಂಬಾ ಸ್ಲೋ ಆಗಿ ನಡ್ಕೊಂಡು ಬರ್ತಾ ಇದ್ದಾನೆ. ಜಾಸ್ತಿ ಸ್ಲೋ ಆಗಿ ನಡ್ಕೊಂಡು ಬರ್ತಾ ಇದ್ದಾನೆ. ಜಾಸ್ತಿ ಸ್ಲೋ ನಡ್ಕೊಂಡು ಬಂದ್ರೆ ಏನಾಗುತ್ತೆ? ವಿ ವಿಲ್ ಗೆಟ್ ಲೇಟ್ ಟು ಕಾಲೇಜ್, ಗೈಸ್. ಸೊ ಅವನು ತುಂಬಾ ಲೇಜಿ ಆಗಿ ಸ್ಲೋ ಆಗಿ ನಡ್ಕೊಂಡು ಬರ್ತಾ ಇದ್ದಾನೆ. ತುಂಬಾ ಲೇಜಿ ಆಗಿ ಸ್ಲೋ ಆಗಿ ನಡ್ಕೊಂಡು ಬರ್ಬೇಕಂತಂದ್ರೆ ಅದಕ್ಕೆ ಡ್ವಾಡಲ್ ಅನ್ನುತ್ತಾರೆ. ಡ್ವಾಡಲ್. ಅವರು ಹಿಂದೆ ಬಿದ್ದ್ಬಿಡ್ತಾರೆ, ನಾವು ಮುಂದೆ ಹೋಗ್ಬಿಡ್ತೀವಿ. ನಾವು ಕಾಲೇಜ್ಗೆ ಹೋಗುತ್ತಿರುವಾಗ ಅವ್ರೆ ಹಿಂದಿರ್ತಾರೆ, ನಾವು ಮುಂದೆ ಹೋಗ್ಬಿಡ್ತೀವಿ. ಅವ್ರು ಅಲ್ಲೇ ಇದ್ಬಿಡ್ತಾರೆ, ಯಾಕಂದ್ರೆ ಅವ್ರು ತುಂಬಾ ಸ್ಲೋ ಆಗಿ ನಡೀತಾ ಇದ್ದಾರೆ. ಸೊ ತುಂಬಾ ಜಾಸ್ತಿ ಸ್ಲೋ ಆಗಿ ನಡೆಯೋದಕ್ಕೆ ಡ್ವಾಡಲ್ ಅನ್ನುತ್ತಾರೆ. ಐ ಹೋಪ್ ಯು ಗೈಸ್ ಆರ್ ಗೆಟಿಂಗ್ ಡ್ವಾಡಲ್. ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವಿತ್ ಒನ್ ಎಕ್ಸಾಂಪಲ್, ಗೈಸ್. ಡ್ವಾಡಲ್ ಮೀನ್ಸ್ ಫಾಲ್ ಬಿಹೈಂಡ್ ಇನ್ ಮೂವ್ಮೆಂಟ್. ಡೋಂಟ್ ಡ್ವಾಡಲ್. ಜಾಸ್ತಿ ಸ್ಲೋ ಆಗಿ ನಡೀಬೇಡ. ಡೋಂಟ್ ಡ್ವಾಡಲ್, ಯು ವಿಲ್ ಗೆಟ್ ಲೇಟ್ ಟು ಸ್ಕೂಲ್. ತುಂಬಾ ಜಾಸ್ತಿ ಸ್ಲೋ ಆಗಿ ನಡೆದ್ರೆ ನೀನು ಸ್ಕೂಲಿಗೆ ಲೇಟ್ ಆಗಿಬಿಡುವೆ. ನೀನು ಸ್ಕೂಲಿಗೆ ಹೋಗೋದಕ್ಕೆ ಲೇಟ್ ಆಗಿಬಿಡುವೆ. ಸೊ ಡೋಂಟ್ ಡ್ವಾಡಲ್. ತುಂಬಾ ಜಾಸ್ತಿ ಸ್ಲೋ ಆಗಿ ನಡೆಯಬೇಡ. ಐ ಹೋಪ್ ಯು ಆರ್ ಗೆಟಿಂಗ್. ಅವರ್ ನೆಕ್ಸ್ಟ್ vocabulary, guys, plummet. Plummet, very important word. See, if you guys are preparing for competitive exams, you can encounter this kind of vocabularies, guys, in competitive exams. And moreover that, if you go through the newspapers on the daily basis, I hope you have come across this word, guys. Plummet. Plummet ಅಂದ್ರೆ ಏನು? Drop sharply. Drop sharply ಅಂದ್ರೆ ಕೆಳಗೆ ಬಿದ್ದುಬಿಡೋದು. ಯಾವ ತರ? Let us understand with one example. The stock market plummeted. The stock market plummeted. Stock market ಏನಾಗ್ಬಿಟ್ಟಿದೆ? ತುಂಬಾನೇ ಕೆಳಗೆ ಬಿದ್ದುಬಿಟ್ಟಿದೆ. ತುಂಬಾನೇ ಕೆಳಗೆ ಬಂದ್ಬಿಟ್ಟಿದೆ. ಪ್ಲಮಿಟ್ ಅಂದ್ರೆ ಏನು? ಕೆಳಗೆ ಬಿದ್ದುಬಿಡೋದು. ಸ್ಟಾಕ್ ಮಾರ್ಕೆಟ್ ಏನಾಗಿದೆ? ತುಂಬಾನೇ ಕೆಳಗಡೆ ಬಿದ್ದುಬಿಟ್ಟಿದೆ. ಕೆಲವೊಂದ್ಸಲ ಸ್ಟಾಕ್ ಮಾರ್ಕೆಟ್ ಮೇಲ್ ಹೋಗುತ್ತೆ, ಕೆಲವೊಂದ್ಸಲ ಕೆಳಗೆ ಬರುತ್ತೆ. ಸೊ ಪ್ಲಮಿಟ್ ಅಂದ್ರೆ ಏನು? ಕೆಳಗೆ ಬಿದ್ದುಬಿಟ್ಟಿದೆ. Example, the stock market plummeted. Let us understand next word, guys. Bad mouth. What does the mean of bad mouth? It is anyhow informal way, guys. Informal way nalli use ಮಾಡುತ್ತಾರೆ bad mouth ಅಂತ. Bad mouth ಅಂದ್ರೆ ಏನು? Let us understand. Bad mouth ಅಂದ್ರೆ speak unfavorably about.
ಸ್ಪೀಕ್ ಅನ್ಫೇವರಬಲಿ ಅಬೌಟ್ ಅಂದ್ರೆ ಕೆಲವೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು, ನೆಗೆಟಿವ್ ಆಗಿ ಮಾತಾಡೋದು, ಅದಕ್ಕೆ ಬ್ಯಾಡ್ ಮೌತ್ ಅನ್ನುತ್ತಾರೆ. Let us understand with one example, guys. Lucy acts like his best friend. ಲೂಸಿ ನೋಡೋದಕ್ಕೆ ಅವನ ಬೆಸ್ಟ್ ಫ್ರೆಂಡ್ ಇದ್ದ ಹಾಗೆ ನಟನೆ ಮಾಡುತ್ತಾಳೆ. ಲೂಸಿ ಆ ಹುಡುಗನ ಬೆಸ್ಟ್ ಫ್ರೆಂಡ್ ಇದ್ದ ಹಾಗೆ ನಟನೆ ಮಾಡುತ್ತಾಳೆ. ಆದ್ರೆ ರಿಯಾಲಿಟಿ ಏನಿದೆ ನೋಡಿ, ಲೂಸಿ ಆಕ್ಟ್ಸ್ ಲೈಕ್ ಹಿಸ್ ಬೆಸ್ಟ್ ಫ್ರೆಂಡ್ ಬಟ್ ಶಿ ಬ್ಯಾಡ್ ಮೌತ್ಸ್ ಹಿಮ್ ಬಿಹೈಂಡ್ ಹಿಸ್ ಬ್ಯಾಕ್. ಬಟ್ ಶಿ ಬ್ಯಾಡ್ ಮೌತ್ಸ್ ಹಿಮ್ ಬಿಹೈಂಡ್ ಹಿಸ್ ಬ್ಯಾಕ್. ಆದರೆ ಅವನ ಹಿಂದೆ ಅವಳು ಅವನ ಬಗ್ಗೆ ಕೆಟ್ಟದಾಗಿ ಮಾತಾಡುತ್ತಾಳೆ, ನೆಗೆಟಿವ್ ಮಾತಾಡುತ್ತಾಳೆ. ಎಕ್ಸಾಂಪಲ್ ಐ ಹೋಪ್ ನಿಮಗೆ ಅರ್ಥ ಆಗಿರಬಹುದು. ಲೂಸಿ ಆಕ್ಟ್ಸ್ ಲೈಕ್ ಹಿಸ್ ಬೆಸ್ಟ್ ಫ್ರೆಂಡ್. ಆ ಹುಡುಗನ ಮುಂದೆ ಅವಳು ಈ ತರ ಆಕ್ಟ್ ಮಾಡುತ್ತಾಳೆ, ನಟನೆ ಮಾಡುತ್ತಾಳೆ. ಯಾವ ತರ ಅಂದ್ರೆ ಅವಳು ಅವನ ಬೆಸ್ಟ್ ಫ್ರೆಂಡ್ ಇದ್ದಿದ್ದಾಳೇನೋ ಅಂತ ಆ ತರ ಅವಳು ಆಕ್ಟ್ ಮಾಡುತ್ತಾಳೆ. ಬಟ್ ಶಿ ಬ್ಯಾಡ್ ಮೌತ್ಸ್ ಹಿಮ್ ಬಿಹೈಂಡ್ ಹಿಸ್ ಬ್ಯಾಕ್. ಆದರೆ ಅವನ ಹಿಂದಗಡೆ, ಅವನು ಯಾವಾಗ ಅಲ್ಲಿ ಪ್ರೆಸೆಂಟ್ ಇಲ್ಲ, ಅವನ ಹಿಂದಗಡೆ ಅವನ ಬಗ್ಗೆ ನೆಗೆಟಿವ್ ಮಾತಾಡುತ್ತಾಳೆ, ಕೆಟ್ಟದು ಮಾತಾಡುತ್ತಾಳೆ. ಲೈಕ್ ಸ್ಪೀಕಿಂಗ್ ಇಲ್ ಅಬೌಟ್ ಸಂಬಡಿ, ಗೈಸ್, ಲೈಕ್ ದಿಸ್. ಐ ಹೋಪ್ ಯು ಹ್ಯಾವ್ ಗಾಟ್ ಇಟ್. Let us understand our last sentence, guys. He accepted his mistakes. Whether this sentence is correct or incorrect. He accepted his mistakes. ನಾವು ಯಾವಾಗಲಾದ್ರೂ ಹೀಗೆ ಅಂದಿರಬಹುದು, ನೀವು ಅಂದಿರಬಹುದು. ಲೈಕ್ ಎಕ್ಸಾಂಪಲ್, ನಿಮ್ ಮಿಸ್ಟೇಕ್ ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ವೆದರ್ ದಿಸ್ ಸೆಂಟೆನ್ಸ್ ಇಸ್ ಕರೆಕ್ಟ್ ಆರ್ ಇನ್ಕರೆಕ್ಟ್. ಆಫ್ ಕೋರ್ಸ್ ಇಟ್ ಈಸ್ ಇನ್ಕರೆಕ್ಟ್, ಗೈಸ್. ಈ ಸೆಂಟೆನ್ಸ್ ತಪ್ಪಾಗಿದೆ. ಕರೆಕ್ಟ್ ಯಾವ್ದಾಗುತ್ತೆ? he admitted his mistakes. ಮಿಸ್ಟೇಕ್ ನಾವು ಅಕ್ಸೆಪ್ಟ್ ಮಾಡಲ್ಲ. ಇಂಗ್ಲಿಷ್ ನಲ್ಲಿ ಅಕ್ಸೆಪ್ಟ್ ಅಂದ್ರೆ ಬೇರೆ ಅರ್ಥ ಕೊಡುತ್ತೆ. ಮಿಸ್ಟೇಕ್ಸ್ ಅಂದರೆ ಅದರ ಜೊತೆ ಅಡ್ಮಿಟ್ ಬರಬೇಕು. ಐ ಅಡ್ಮಿಟೆಡ್ ಮೈ ಮಿಸ್ಟೇಕ್ಸ್, he admitted his mistakes, he accepted his mistakes ಅನ್ನಬಾರದು. she accepted her mistakes ಅನ್ನಬಾರದು. he admitted his mistakes. ಮಿಸ್ಟೇಕ್ ಜೊತೆ ಅಡ್ಮಿಟ್ ಬರಬೇಕು, ಗೈಸ್. ದಿಸ್ ಇಸ್ ದಿ ಕರೆಕ್ಟ್ ಒನ್. ಸೊ ಸೆಂಟೆನ್ಸ್ ಯಾವ ತರ ಆಗುತ್ತೆ? ಕರೆಕ್ಟ್ ಸೆಂಟೆನ್ಸ್, he admitted his mistakes. I hope you understood. Still, if you have any confusion, you just write down your sentences and drop those sentences in the comment box. And if something goes wrong, I will correct that thing and I will make you understand that thing with the correct one. So like this. Still, if you want to learn English, so please do subscribe to my channel, guys. Thank you so much.